ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇದೇ ತಿಂಗಳು 6 ಮತ್ತು 7ನೇ ತಾರೀಕು ಗೌರಿ ಗಣೇಶ ಹಬ್ಬದ ಆಚರಣೆ, ನಂತರ ನಿರಂತರವಾಗಿ ಸುಮಾರು 11 ದಿನಗಳ ಕಾಲ ವಿಸರ್ಜನಾ ಕಾರ್ಯಕ್ರಮ, ಅದರ ಮಧ್ಯದಲ್ಲಿ 16ನೇ ತಾರೀಕು ಸದ್ಯದ ಮಾಹಿತಿ ಪ್ರಕಾರ ಈದ್ ಮಿಲಾದ್ ಹಬ್ಬದ ಆಚರಣೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಒಂದು ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಇದರಲ್ಲಿ ಎಲ್ಲ ಧರ್ಮ ಜಾತಿ ಸೇರಿದಂತೆ ಎಲ್ಲ ಪ್ರಮುಖ ಗುರುಗಳು, ಮುಖಂಡರು ಸೇರಿದಂತೆ ಭಾಳಷ್ಟು ಜನ ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದರು. ಅತ್ಯಂತ ಶಾಂತಿಯುತವಾಗಿ ಗಣೇಶ ಹಬ್ಬದ ಆಚರಣೆ, ಈದ್ ಮಿಲಾದ್ ಆಚರಣೆಯನ್ನು ಮಾಡ್ತೀವಿ ಅಂತಂದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಜಿಲ್ಲಾಡಳಿತದ ವತಿಯಿಂದ ಏನೆಲ್ಲ ಸೌಕರ್ಯಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ನೀಡಲಾಗಿದೆ. ನಮ್ಮ ಇಲಾಖೆಯಿಂದ ಕೂಡ ನಾವು ನಮ್ಮ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಸೇರಿದಂತೆ ಹೆಚ್ಚುವರಿಯಾಗಿ ಹೊರ ಜಿಲ್ಲೆಯಿಂದ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಕೂಡ ನಮಗೆ ನಮ್ಮ ಹಿರಿಯ ಅಧಿಕಾರಿಗಳು ನೀಡಿದ್ದಾರೆ. RAF ಸೇರಿದಂತೆ KSRP ಸೇರಿದಂತೆ ನಮ್ಮ CR ಮತ್ತು ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಸಿವಿಲ್ ಮತ್ತು ರಿಸರ್ವ್ ಪೊಲೀಸ್ ಫೋರ್ಸ್ ಯೂಸ್ ಮಾಡಿ ಅಚ್ಚುಕಟ್ಟಾದಂಥ ಒಂದು ಬಂದೋಬಸ್ತನ್ನು ಮಾಡಲಾಗುತ್ತೆ. ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ನಾವು ಕ್ರಮಗಳನ್ನು ಕೈಗೊಂಡಿದ್ದೀವಿ. ಅದು ಏರಿಯಾ ಫೆಮಿಲೈಸೇಷನ್ ಇರ್ಬೋದು, ಏರಿಯಾ ಡಾಮಿನೇಷನ್ ಇರ್ಬೋದು, ರೌಡಿ ಶೀಟರ್ಗಳ ಮೇಲೆ ಕ್ರಮ ತೊಗೊಂಡಿರುವಂಥದ್ದು ಇರ್ಬೋದು, ಈ ಗಾಂಜಾ ಪೆಡ್ಲರ್ಸ್ ಬಗ್ಗೆ ಇರ್ಬೋದು, ಗಾಂಜಾ ಕನ್ಸ್ಯೂಮರ್ಸ್ ಬಗ್ಗೆ ಇರ್ಬೋದು, ಅದೇ ರೀತಿ ರೌಡಿ ಶೀಟರ್ಸ್ ಪೆರೇಡ್ ಕೂಡ ನಿನ್ನೆ ಮಾಡಿದ್ವಿ. ಇದನ್ನು ಸೇರಿದಂತೆ ಯಾವುದೇ ರೀತಿ ಶಾಂತಿ ಕದಡಬಾರ್ದು ಅಂತಂದು ಸಾರ್ವಜನಿಕರಿಗೆ ಕೂಡ ಮನವಿ ಮಾಡಿದ್ದೇವೆ. ಮತ್ತು ಎಲ್ಲ ಗಜಾನನ ಮಂಡಳಿಗಳು, ಮಾರ್ಗ ಮಧ್ಯದಲ್ಲಿರುವಂಥ ಎಲ್ಲ ದೇವಸ್ಥಾನ, ಮಸೀದಿ, ದರ್ಗಾಗಳು ಎಲ್ಲರನ್ನೂ ಭೇಟಿ ಮಾಡುವಂಥದ್ದು ಶಾಂತಿ ಸಭೆಯನ್ನು ಕೂಡ ಮಾಡಲಾಗಿದೆ. ಒಟ್ಟಾರೆಯಾಗಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಗಣೇಶ ಮತ್ತು ಈದ್ ಮಿಲಾದ್ ಆಚರಣೆ ಅತ್ಯಂತ ಶಾಂತಿಯುತವಾಗಿ ನಡೆಯಲಿದೆ ಅನ್ನುವಂಥ ಸಂಪೂರ್ಣ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಈಗ DJ ರಿಲೇಟೆಡ್ಡು ಸುಪ್ರೀಂ ಕೋರ್ಟ್ ನಿರ್ದೇಶನ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನ ಇರುತ್ತೆ. ಅದರ ಪ್ರಕಾರ ನಾವು ಪಾಲನೆ ಮಾಡಬೇಕಾಗುತ್ತೆ. ಅದರ ಟು ದ್ಯಾಟ್ ಎಫೆಕ್ಟ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಕಮ್ಯುನಿಕೇಷನ್ ಮಾಡ್ತಾರೆ. ಪೆಂಡಾಲ್ಗಳಲ್ಲಿ ಈ ಹಿಂದೆ ನಮಗೆ ಒಂದು ಮನವಿಯನ್ನು ಮಾಡಿದರು, ಗುಟ್ಕಾ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂತಂದು. ಅದು ಮಾಡೋದಿಲ್ಲ ಅಂತ HDMC ಕಮಿಷನರ್ ಹೇಳಿದ್ದಾರೆ. ಅಡ್ವರ್ಟೈಸಿಂಗ್ ಗುಟ್ಕಾ ಈಸ್ ನಾಟ್ ಪರ್ಮಿಟೆಡ್. ಆ ಥರ ಏನಾದ್ರು ಮಾಡಿದರು ಅಂತಂದರೆ ಅಗತ್ಯ ಕಾನೂನು ಅಡಿಯಲ್ಲಿ ಕ್ರಮ ತೊಗೊಳ್ಳೋವಂಥದ್ದು ಮಾಡಲಾಗುತ್ತೆ. ಮತ್ತು ಪೆಂಡಾಲ್ಗಳು ಈಗಾಗಲೇ ಸಾಕಷ್ಟು ಕಡೆ ಹಾಕ್ತಾ ಇದ್ದಾರೆ. ಅನುಮತಿ ಪಡ್ಕೊಂಡು ಹಾಕಿ, ಮತ್ತು ಏನು ನಿಮಗೆ ನಿಬಂಧನೆಗಳನ್ನು ಹಾಕಿರ್ತಾರೆ ಆ ಪ್ರಕಾರ ಮಾಡ್ಕೊಳ್ಳಿ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು, ಸೀನಿಯರ್ ಸಿಟಿಸನ್ಸು ಎಲ್ಲ ಬಂದು ಗಣೇಶ ಹಬ್ಬದ ಆಚರಣೆಯನ್ನು, ಸಂಭ್ರಮವನ್ನು ನೋಡೋ ರೀತಿ ಆರ್ಗನೈಸರ್ಸು ಸೇರಿದಂತೆ ಪ್ರತಿಯೊಬ್ಬರು ಸಹಕರಿಸಬೇಕು ಅಂತ ಈ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೂ ಕೂಡ ನಾವು ಸೆನ್ಸಿಟೈಸ್ ಮಾಡುವಂಥ ಕೆಲಸ ಮಾಡಿದ್ದೀವಿ. ಮಾರ್ಗ ಮಧ್ಯದಲ್ಲಿ ಸಂಪೂರ್ಣವಾಗಿ CCTVಯನ್ನು ಹಾಕುವಂಥದ್ದು ಮತ್ತು ಡ್ರೋನ್ ಕವರೇಜ್ ಕೊಡುವಂಥದ್ದು, ವಿಸರ್ಜನಾ ಸ್ಥಳಗಳಲ್ಲಿ ಅಗತ್ಯ ಕ್ರೇನ್ ಇರ್ಬೋದು ಅಥವಾ ಎಲಿವೇಟರ್ ಇರ್ಬೋದು, ಅದೇನೇನು ಕ್ರಮ ಬೇಕು ಅದನ್ನೆಲ್ಲ ಕಾರ್ಪೊರೇಷನವರು ಕೂಡ ತೊಗೊಂಡಿದ್ದಾರೆ. ಬ್ಯಾರಿಕೇಡ್ಸು ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಾಕಲಾಗಿದೆ. ಮತ್ತು ಗಣೇಶ ಪ್ರೊಸೆಷನ್ ನಡೆಯುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿರುವಂತಹ ಮುಸಲ್ಮಾನ್ ಬಾಂಧವರು ಏನಿದ್ದಾರೆ, ಅವರು ಇಲ್ಲಿ ಹುಬ್ಳಿಲಿ ಒಂದು ವಿಶೇಷ ಪ್ರತೀತಿ ಇದೆ. ಆ ಮಾರ್ಗ ಮಧ್ಯದಲ್ಲಿರುವಂಥ ದರ್ಗಾ ಮಸೀದಿಗಳಿಂದ ಬಂದುಬಿಟ್ಟು ಅವರು ಒಂದು ಹೂವನ್ನು ಅರ್ಪಿಸೋದ್ರ ಮುಖಾಂತರ ಗೌರವವನ್ನು ಸಲ್ಲಿಸುವಂಥ ಕೆಲಸ ಕೂಡ ಮಾಡ್ತಾರೆ. ಒಟ್ಟಾರೆಯಾಗಿ ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಅತ್ಯಂತ ಶಾಂತಿಯುತವಾಗಿ ನಡೆಯಲಿದೆ ಅನ್ನುವಂಥ ವಿಶ್ವಾಸ ನನಗಿದೆ. ಹೆಸರು ಇಲ್ಲ, ಅದು ಎರಡು ಒಂದು ಕೆಲಸ ಮಾಡಿ, ಹೊರಗಡೆ ಅವ್ರದ್ದು ಇದು 2 ಹೇಳ್ತೀನಿ, ಅದನ್ನು ಮತ್ತು ಕೇಶವಪುರ 2 ಹೇಳ್ತೀನಿ.